ಬಗೆಹರಿಸಿ ಬಗೆಹರಿಸಿ ಈ ಕೂಡಲೇ ಬಗೆಹರಿಸಿ 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 ಈ ಕೂಡಲೇ ಬಗೆಹರಿಸಿ 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 ಈ ಕೂಡಲೇ ಬಗೆಹರಿಸಿ 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 ಬೇಕೇ ಬೇಕು ಬೇಕೇ ಬೇಕು ಕೊಡ್ತಾರೆ ಈ ಕಡೆ ಸ್ವಲ್ಪ ಬರ್ರಿ ಕೊಡ್ತಾರೆ ಪ್ರಕಾಶ್ ಕರೆಂಟ್ ಬೇಕು ಬೇಕೇ ಬೇಕು ಕರೆಂಟ್ ಬೇಕು ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಏನೇ ಬರಲಿ ಒಕ್ಕಟ್ಟಿರಲಿ ಏನೇ ಬರಲಿ ಒಕ್ಕಟ್ಟಿರಲಿ ಪ್ರಕಾಶ್ ಫೋಟೋ ಫೋಟೋ ತೆಗಿ ಪ್ರಕಾಶ್ಗೆ ಘೋಷಣೆ ಪೂರ ಇರಲಿ ರೀ ಬರೋದು ಬೇಕೇ ಹಲವಾರು ಸಮಸ್ಯೆ ಸುಮಾರು 9 ತಿಂಗಳಿನಿಂದ ಸಾರ್ವಜನಿಕರಿಗೆ ಕರ್ನಾಟಕದಲ್ಲಿ ಕರೆಂಟ್ ನೀಡದೇ ಇರುವುದರಿಂದ ನಾವು ಇವತ್ತಿನ ದಿವಸ ಇಲ್ಲಿ ಹೋರಾಟಕ್ಕೆ ಇಳಿಬೇಕಾಗಿದೆ. ಏನಪ್ಪ ಅಂತಂದರೆ OCCC ಸಲುವಾಗಿ ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕ ನೀಡೋದು ಬಂದ್ ಮಾಡಿದ್ರು. ಮೊನ್ನೆ ಒಂದು ಘನ ಸರ್ಕಾರ 1200 ಸ್ಕ್ವೇರ್ ಫೀಟದ ಒಳಗಿನಿರ್ತಕ್ಕಂಥ ಕನೆಕ್ಷನ್ಗಳಿಗೆ ಕರೆಂಟ್ ಕೊಡೋದು ಒಂದು ವ್ಯವಸ್ಥೆ ಮಾಡಿದ್ದಾರೆ. ಬಟ್ ಆದರೆ ಏನಾಗೈತಪ್ಪ ಅಂತಂದರೆ ಇಲ್ಲಿ ಬಿಜಾಪುರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಅದನ್ನು ಜಾರಿಗೆ ತರಕ ಹಿಂದೆ ಹಾಕಕತ್ತಾರ. ಆದ ಕಾರಣ ನಾ ಹೆಸ್ಕಾಂ ಹಿರಿಯ ಅಧಿಕಾರಿಗಳು ಕಂಪನಿಯ ಹಿರಿಯ ಅಧಿಕಾರಿಗಳು ಬಂದ ಇವರಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟ ಚಾಲೂ ಮಾಡಿ ಹೋಗ್ಬೇಕಂತ ಅವರಿಗೆ ನಾವು ವಿನಂತಿ ಮಾಡ್ಕೊಳ್ಳೋದು ಒಂದೇದು. ಆಮೇಲೆ ಎರಡನೇದು ಏನಪ್ಪ ಅಂದ್ರೆ ರೈತರ ಪಂಪ್ ಸೆಟ್ಗಳಿಗೆ ಈಗೇನಪ್ಪ ಅಂತಂದರೆ ಹೊಸದಾಗಿ ಏನು ಕಂಬ ಗಿಂಬ ಹಾಕೊಳ್ಳಿದ್ದವಪ್ಪ ಅಂದರೆ ಅವಕ್ಕೆ ದಂಡ ಗಿಂಡ ಕಟ್ಸ್ಕೊಳ್ರಿ ನಡೀತೈತಿ. ಈಗ ಕಂಬ ಹಾಕೋದಿಲ್ಲ ತಂತಿ ಹಾಕೋದಿಲ್ಲ ಅಂಥ ವಿಷಯಕ್ಕೆ ಒಂದು ಏನು ಪಂಪ್ ಸೆಟ್ಟಿಗೆ ಕನೆಕ್ಷನ್ ಬೇಕಪ್ಪ ಅಂತಂದರೆ 15,000 ರೂಪಾಯಿ ಡಿಪಾಸಿಟ್ ಗಡ್ಡ ತುಂಬಿಸೋತಾರ ಮತ್ತು 8,000 ಚಿಲ್ಲರದ ಡಿಪಾಸಿಟ್ ತುಂಬಿಸೋತಾರ. ಬರೀ ಡಿಪಾಸಿಟ್ ತುಂಬಿಸ್ಕೊಂಡು ನಮಗೆ ಕನೆಕ್ಷನ್ ಕೊಡ್ರಿ ಅಂತ ನಾನು ಸರ್ಕಾರಕ್ಕೆ ಆಗ್ರಹ ಮಾಡೋದು. ಆಮೇಲೆ ಇನ್ನು ಹೊಸದಾಗಿ ಏನು ಮಾಡಪ್ಪ ಅಂದ್ರೆ ಸ್ಮಾರ್ಟ್ ಮೀಟರ್ ತೊಗೋಬೇಕಂತ ಕಂಡೀಷನ್ ಹಾಕಿರ್ತಾರೆ. ಆ ಸ್ಮಾರ್ಟ್ ಮೀಟರ್ ರೇಟೇ ಹೆಂಗಿದೆಪ್ಪ ಅಂತಂದರೆ ಒಂದು ಸಿಂಗಲ್ ಫೇಸ್ ಮೀಟ್ರಿಗೆ 5,000 ರೂಪಾಯಿ ತೊಗೋತಾರೆ ಮೀಟ್ರ್. ಬರೀ ಮೀಟ್ರಿಗೆ ಮೊದಲು ನಾವು ಏನು ಮಾಡ್ತಿದ್ದೇವಪ್ಪ ಅಂದರೆ ಸಾರ್ವಜನಿಕ ಸಾಮಾನ್ಯ ಜನರಿಗೆ ಬರ್ತಿದ್ರಪ್ಪ ಅಂದರೆ 4,000 ರಿಂದ 4,500 ರೂಪಾಯಿದಾಗ ಒಂದು ಎಲ್ಲ ಡಿಪಾಸಿಟ್ ಬಂತು, ಮೀಟ್ರ್ ಬಂತು, ಎಲ್ಲ ಗುತ್ತಿಗೆದಾರ ಖರ್ಚು ಬಂತು, ಎಲ್ಲ ಕೂಡಿ 4,500 ರೂಪಾಯಿದಾಗ ಮಾಡಿಕೊಡ್ತಿದ್ರು. ಈಗ ಬರೀ ಮೀಟ್ರ್ ಕಿಮ್ಮತ್ತನೇ 5,000 ರೂಪಾಯಿ ಮಾಡಿದ್ದಾರೆ. ಆದ ಕಾರಣ ಈ ಮೀಟರ್ ರೇಟನ್ನು ಒಂದು ಕಡಿಮೆ ಮಾಡಬೇಕಂತ ನಾನು ಸರ್ಕಾರಕ್ಕೆ ಆಗ್ರಹ ಪಡ್ತೇನೆ. ಆಮೇಲೆ ಇನ್ನು ತಾತ್ಕಾಲಿಕ ವಿದ್ಯುತ್ ಸ್ಥಾವರಗಳು ಈಗ ಮನೆ ಕಟ್ಟಬೇಕಂದ್ರೆ ಕರೆಂಟ್ ತೊಗೋಬೇಕು. ಆ ಕರೆಂಟ್ ತೊಗೊಳೋದಕ್ಕೆ ಮೊದಲು ಕರೆಂಟೇ ಕೊಡ್ತಾ ಇಲ್ಲ. ಅದ್ರಾಗ ಮತ್ತೆ ಏನು ಮಾಡ್ಯಾರಪ್ಪ ಅಂತಂದರೆ ಡಿಪಾಸಿಟ್ ಒಂದು ಜಾಸ್ತಿ ಮಾಡಿದ. ಆ ಡಿಪಾಸಿಟ್ ಮೊದಲು ಹೆಂಗಿತ್ತು ಹಂಗೆ ಮಾಡಿರಪ್ಪ ಅಂತ ಹೇಳತ್ತೀನಿ. ಇನ್ನು ACD ಹಣ ಅಡಿಷನಲ್ ಸೆಕ್ಯೂರಿಟಿ ಡಿಪಾಸಿಟ್ ಬರ್ತದೆ. ಈ ಅಡಿಷನಲ್ ಸೆಕ್ಯೂರಿಟಿ ಡಿಪಾಸಿಟ್ ಈಗೇನು ಪ್ರತಿ ವರ್ಷ ಏನು ಇವರು ರೈಸ್ ಮಾಡ್ತಾರೆ. ಆ ರೈಸ್ ಮಾಡುವಂಥ ಡಿಪಾಸಿಟ್ ಏನಾಗತ್ತಂದರೆ ಈಗ ಒಂದು ಹೆಡ್ ಇದೆ ಮೊದಲೇ 48,101ದಲ್ಲಿ ಮೊದಲು ಡಿಪಾಸಿಟ್ ತುಂಬಿಕೊಂಡಿರ್ತಾರೆ. ಈಗ ಮತ್ತೆ ಅದ್ರ ಬೇರೆ ಹೆಡ್ ಮಾಡಿಕೊಂಡು ಅಡಿಷನಲ್ ಸೆಕ್ಯೂರಿಟಿ ಡಿಪಾಸಿಟ್ ತುಂಬಿಸ್ಕೋತಾರೆ. ಆ ಡಿಪಾಸಿಟ್ ತುಂಬಿಸೋಡಿದ ಹಣ ಇದಕ್ಕೆ ಅಡಿಷನಲ್ ಆಗೋದಿಲ್ಲ. ಆಮ್ಯಾಗ ಮತ್ತೆ ಮರು ವರ್ಷ ಬತ್ತಪ್ಪ ಅಂತಂದರೆ ಮತ್ತು ಹೊಸದೇ ತೊಗೊಳಕ್ಕೆ ಬರ್ತದೆ. ಹೀಗಾಗಿ ಅದು ಗೊಂದಲಕ್ಕೆ ಬೇಡ. ಏನು ಎಷ್ಟು ACD ತುಂಬಿಸೋಳ್ರಿ ಅದೇ ಹೆಡ್ಡಿಗೆ ತುಂಬಿಸೋಳ್ರಿ ಅಂತ ನಮ್ಮದೊಂದು ವಾದ ಇದೆ. ಅದನ್ನು ಅಧಿಕಾರಿಗಳು ಇದು ಮಾಡ್ಬೇಕಾಗ್ತದೆ. ಆಮ್ಯಾಗ 1200 ಸ್ಕ್ವೇರ್ ಫೀಟ್ ಮೇಲಿದ್ದಂಥ ಒಂದು ಮನೆಗಳಿಗೆ ವಿದ್ಯುತ್ ಸಂಪರ್ಕ ನೀಡಬೇಕಾದ್ರೆ ಮನೆ ಮೇಲ್ಗಡೆ ಸೋಲಾರ್ ಹೀಟರ್ ಅಳವಡಿಸಿದ್ರೆ ಮಾತ್ರ ವಿದ್ಯುತ್ ಸಂಪರ್ಕ ಕೊಡ್ತೀವಿ ಅಂತ ಒಂದು ಕಂಡೀಷನ್ ಹಾಕಿದೆ. ಈ ಮುಂಚೆ ಅದಕ್ಕೆ ಏನಿತ್ತಪ್ಪ ಅಂತಂದರೆ ಪ್ರತಿ ತಿಂಗಳು 50 ರೂಪಾಯಿ ಮಿನಿಮಮ್ ರಿಬೇಟ್ ಕೊಡ್ತಿದ್ರು. ಈಗ ಮೊನ್ನೆ ಏನು ಮಾಡಿದಾರಪ್ಪ ಒಂದು ಗೆಜೆಟ್ದಾಗ ಪಾಸ್ ಮಾಡ್ಕೊಡಾರ. ಈಗ ನಾವು ಫ್ರೀ ಕೊಡಾಕತ್ತೀವಿ, ಅದಕ್ಕೆ ನಾವು 50 ರೂಪಾಯಿ ಕೊಡೋಕ್ಕಾಗಲ್ಲತ್ತೆ, ಅದನ್ನು ಕ್ಯಾನ್ಸಲ್ ಮಾಡ್ಕೊತ. ಬಟ್ ಆದರೆ ಗ್ರಾಹಕರಿಗೆ ಏನಾಗತ್ತಪ್ಪ ಅಂತಂದರೆ ಆ ಬಿಲ್ ಮತ್ತೆ ಬಂದೇ ಬರ್ತೈತೆ, ಅದು 50 ರೂಪಾಯಿ ಅವ್ರಿಗೆ ರಿಬೇಟ್ ಹೋಗೋದಿಲ್ಲ. ಇದನ್ನು ಒಂದು ಕ್ಯಾನ್ಸಲರ್ ಮಾಡಿರಿ, ಕಂಡೀಷನರ್ ಕ್ಯಾನ್ಸಲ್ ಮಾಡಿರಿ, 50 ರೂಪಾಯಿ ಪುನಃ ಅವ್ರಿಗೆ ಇದು ಕೊಡ್ರಿ ಅಂತ ನಾನು ಹೇಳಕತ್ತೀನಿ. ಆಮ್ಯಾಗ ಈ ವಿದ್ಯುತ್ತೀಯ ಕಂಪನಿಗಳು ನಷ್ಟದಲ್ಲಿ ಬರಾಕತ್ತಾರೆ. ಈ ನಷ್ಟದಲ್ಲಿ ಬರ್ಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಇವ್ರೇನು ಈ ಅಧಿಕಾರಿಗಳು ಏನು ಮಾಡಾಕತ್ತಾರ ಹೊರಗಡೆ ಮ್ಯಾಕ್ ಕೂತ್ಕೊಂಡು ಏನಪ್ಪ ಅಂತಂದರೆ ಈ ವಿದ್ಯುತ್ ಸಂಪರ್ಕ ನಿಲುಗಡೆ ಮಾಡಿಸೋದು, ಇದರಿಂದ ಡಿಪಾಸಿಟ್ ಬರ್ತಕ್ಕಂಥ ಹಣವನ್ನು ತುಂಬಿಸ್ಕೊಳ್ಳಾರದು, ಇಂಥವೆಲ್ಲ 108 ಕಾನೂನು ಮಾಡಿಕೊಂಡು ಅವರ ಖಜಾನೆಯನ್ನು ಖಾಲಿ ಮಾಡ್ಕೊಳ್ಳೋ ಸಂಬಂಧ ಈ ವಿದ್ಯುತ್ ಕಂಪನಿ ನಷ್ಟದಲ್ಲಿ ಬರಲಿಕ್ಕೆ ಮೂಲ ಕಾರಣ ಯಾರಪ್ಪ ಅಂದರೆ ಹಿರಿಯ ಅಧಿಕಾರಿಗಳು, ನಮ್ಮ ಆಳುವಂಥ ಸರ್ಕಾರಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮ್ಯಾಗ ರೈತರ ಸುಟ್ಟ TCಗಳು ಹಲವಾರು ರೈತರು ಆ TC ಬದಲಾವಣೆ ಮಾಡೋಕ್ಕೆ ಹೆಸ್ಕಾಂ ಕಂಪ್ನಿಗೆ ಅಲ್ದಾಡಿ ಸತ್ತು ಹೋಗ್ತಾರೆ.
ಇದು ಮಾಡೋ ಬದಲಿ ಈಗೆಲ್ಲ ಆನ್ಲೈನ್ ಆಗಿದ್ದಾವೆ. ಆನ್ಲೈನ್ ಆಗೋದ್ರಿಂದ ಅಲ್ಲೇ ಮನ್ಯಾಗ ಕೂತ್ಕೊಂಡು ಟಿ ಸಿ ಸುಟ್ಟಿದ್ದು ಲೈನ್ಮನ್ ಹೇಳ್ಬೇಕು. ಆ ಲೈನ್ಮನ್ ಹೇಳಿದ್ರೆ ಮುಂದೆ ಹತ್ರ ಅದು ಏನಪ್ಪ ಅಂತಂದರೆ ಒಂದು ಪ್ರೋಟೋಕಾಲ್ ಇದು ಮಾಡಿಲ್ಲ. ಅದಕ್ಕೆ ಒಂದು ಎಕ್ಸಿಕ್ಯೂಟಿವ್ ಅದಕ್ಕೆ ಹೋಗಿಲ್ಲ, ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಹೋಗಿಲ್ಲ, ಆಮೇಲೆ ಇಲ್ಲೇ ಇರ್ತಕ್ಕಂಥ ಸಿಬ್ಬಂದಿಗಳು ಅವ್ರು ಹೋಗಿಲ್ಲ. ಇಲ್ಲಿ ಏನು ಕಾರ್ಯನಿರ್ವಹಿಸ್ತಕ್ಕಂಥ ಅಧಿಕಾರಿಗಳಿದ್ರು ಆ ಅಧಿಕಾರಿಗಳು ನಮ್ಮ ನಾಗದಾನ್ ಶಾಸಕರಾದ ವಿಠಲ್ ಕಟಕದೊಂಡವರು ಇವ್ರು ಇಬ್ಬರಷ್ಟೇ ಹೋಗಿ ಓಪನಿಂಗ್ ಮಾಡಿ ಒಂದು ಏನೈತಪ್ಪ ಪ್ರೋಟೋಕಾಲ ಮಿಸ್ ಬಳಕೆ ಆಗೈತಿ. ಆದ ಕಾರಣ ಈ ಕಚೇರಿ ಮೊದಲು ಏನಿತ್ತಪ್ಪ ಇಲ್ಲೇ ಇರಬೇಕು, ಅಲ್ಲಿ ಹೊಸದಾಗಿ ಇನ್ನೊಂದು ನಗರ ಉಪವಿಭಾಗ 3 ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಮಾನ್ಯ ವ್ಯವಸ್ಥಾಪಕರಿಗೆ ನಾನು ನೇರವಾಗಿ ಎಚ್ಚರಿಕೆ ಕೊಡೋಕೆ ಇಷ್ಟಪಡ್ತೀನಿ. ಇವತ್ತು ಆಲ್ರೆಡಿ ನಿನ್ನೆ ನಾವು ಹೇಳಿದ್ರ ಪ್ರಕಾರ ಇವತ್ತು ಹೆಸ್ಕಾಂ ಕಂಪ್ನಿಯ ಜನರಲ್ ಮ್ಯಾನೇಜರ್ ತಾಂತ್ರಿಕ ಇವರು ಬಂದ ಇಲ್ಲಿ ಸಮಸ್ಯೆ ಬಗೆಹರಿಸಿ ಹೋಗಿದ್ರೆ ಇವತ್ತು ಹೋರಾಟ ಮುಗಿತಿತ್ತು. ಇನ್ನು ಅವ್ರು ಇವತ್ತು 5 ಮಠ ನೋಡಿದೆ ನಾವು, 5 ಮಠ ಬಂದರು ಸರಿ, ಬರದೇ ಇದ್ರೆ ನಮ್ದು ಯಥಾಸ್ಥಿತಿ ನಮ್ಮ ಈ ಹೋರಾಟ ಮುಂದೆ ಹೋಗ್ತೈತಿ. ಇನ್ನು ಮುಂದೆ ನಮ್ಮ ಜನರಲ್ ಮ್ಯಾನೇಜರ್ ಬೇಕಾಗಿಲ್ಲ. ನಮಗೆ ಮುಂದಿನ ದಿನಮಾನಗಳಲ್ಲಿ ನೀವು ಬಂದು ಯಾರು ಬರಬೇಕಾಗಿತ್ತಪ್ಪ ಅಂತಂದರೆ ಹೆಸ್ಕಾಂ MD ಅವ್ರು ಬರಬೇಕು, ಹೆಸ್ಕಾಂ DT ಅವ್ರು ಬರಬೇಕು. ಇವರು ಬಂದು ಸಮಸ್ಯೆ ಬಗೆಹರಿಸಿದಾಗ ನಾವು ಇಲ್ಲೇ ಒಂದು ಹೋರಾಟವನ್ನು ಮೊಟಕು ಕಳಿಸ್ತೀವಿ. ಅವರು ಬರದೇ ಇದ್ದರೆ ಮುಂದೆ ಇಂಧನ ಸಚಿವ ಸಂಖ್ಯೆ ಬರೋ ತನಕ ನಾವು ಇಲ್ಲಿ ಚಾಲು ಮಾಡಬೇಕಾಗ. ಇದು ಏನಪ್ಪ ಅಂತಂದರೆ ನಿಮ್ಮ ಹಿರಿಯ ಅಧಿಕಾರಿಗಳ ಮೇಲೆ ಒಂದು ಜಾಗೃತಿ ಇದೆ ನಿಮ್ಮ ಜಾಗಕ್ಕೆ. ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾವುದೇ ಒಂದು ಕಾನೂನು ಪಾಲನೆಯನ್ನು ಜಾರಿ ಮಾಡ್ತಾ ಇಲ್ಲ. ಆದ ಕಾರಣ ನಾವು ನಿಮ್ಮ ಮ್ಯಾಗ ಭರವಸೆ ಇರ್ತೇವೆ, ನೀವು ಬಂದು ಇಲ್ಲಿ ಬಗೆಹರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡೋ ಪಟ್ಟು ಹೋಗ್ಬೇಕಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಮಲ್ಲಿಕಾರ್ಜುನ ಕೆಂಗಣ ದೇಶದ ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷ. PPP ಅಂತ ಆಕ್ರಮಣ ಮಾಡ್ಕೊಳಕತ್ತಾರಲ್ಲ, ಹೇಗೆ ಬೇರೆ ಬೇರೆ ಕ್ಷೇತ್ರಗಳನ್ನು, ಶಿಕ್ಷಣ ಕ್ಷೇತ್ರಗಳನ್ನು, ಎಲ್ಲ ಕಾಲೇಜುಗಳನ್ನು ತಮ್ಮ ಸಂಸ್ಥೆಗಳಿಗೆ ಮಾಡ್ಕೊಳಕತ್ತಾರಲ್ಲ, ಅದೇ ರೀತಿ ಹೆಸ್ಕಾಂ ಮೇಲೆ, ನಮ್ಮ ಜಸ್ಕಾಂ ಮೇಲೆ ಏನೇನದವಲ್ಲ ಎಲ್ಲ ವಿದ್ಯುತ್ ಕಂಪನಿಗಳ ಮೇಲೂ ಕೂಡ ಕಣ್ಣು ಹಾಕಿರ್ತಕ್ಕಂಥ ಒಂದು ವ್ಯವಸ್ಥೆ ಈ ರಾಜ್ಯದಲ್ಲಿ ವ್ಯವಸ್ಥೆ ಉಂಟಾಗೈತೆ ಅಂತಕ್ಕಂಥ ಒಂದು ಗಂಭೀರ ಆರೋಪವನ್ನು ನಾನು ಇವತ್ತು ಮಾಡ್ತಾ ಇದ್ದೀನಿ. ಇದಕ್ಕೆ ನೇರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರೇ ಹೊಣೆ ಬರಬೇಕಾಗ್ತದೆ. ಯಾಕಂದ್ರೆ ಬೇರೆ ಬೇರೆ ರಾಜ್ಯದಾಗ, ಇಡೀ ದೇಶದಾಗ ಕರ್ನಾಟಕವನ್ನು ಹೊರತುಪಡಿಸಿ, ತೆಲಂಗಾಣವನ್ನು ಹೊರತುಪಡಿಸಿ ಬೇರೆ ರಾಜ್ಯದಾಗ ಎಲ್ಲಿ ಅವರು ಸರ್ಕಾರ ಇಲ್ಲ. ಎಲ್ಲೇ ಚುನಾವಣೆ ಆದರೂ ಇಲ್ಲಿಂದ ತೆಗೆದು ಕಳಿಸ್ಬೇಕು. ಅವರು ಇಲ್ಲಿಂದ ತೆಗಿಬೇಕಾದ್ರೆ ಏನಾರು ಒಂದು ಲಾಸ್ನಾಗ ಕೆಡಬೇಕು, ಲಾಸ್ನಾಗ ಅದಕ್ಕೆ ಬೇರೆದ ಖಾಸಗಿದವ್ರಿಗೆ ಕೊಟ್ಟು ಅದನ್ನು ಲಾಭ ತೊಗೋಬೇಕಾದ್ರೆ. ಇದೇ ಉದ್ದೇಶದಿಂದ ಬಿಹಾರದಾಗ ಚುನಾವಣೆ ಘೋಷಣೆ ಆದ ಬಳಿಕ ಕರ್ನಾಟಕದಾಗ PPP ಅಂತ ವೈದ್ಯಕೀಯ ಕಾಲೇಜನ್ನು ಘೋಷಣೆ ಮಾಡಿಕೊಂಡು ನಮ್ಮ ಸರ್ಕಾರಿ ಆಸ್ಪತ್ರೆಯನ್ನು ಖಾಸಗಿದವರಿಗೆ, ಬಂಡವಾಳಶಾಹಿಗಳಿಗೆ ಮಾರಿ ಅದರಿಂದ ನೂರಾರು ಕೋಟಿ ರೂಪಾಯಿ ಕಿಕ್ಬ್ಯಾಕ್ ಹಣವನ್ನು ಪಡೆದ ಬಿಹಾರ ಚುನಾವಣೆಗೆ ಕಳಿಸಿದ್ರೆ ಮಹಾತ್ಮರು. ನಾವು 106 ದಿವಸ ಹೋರಾಟ ಮಾಡಿ ಜೈಲಿಗೆ ಹೋಗಿ ಅದು ಮಾಡಿ ಇದು ಮಾಡಿ ಇವತ್ತೇನೋ ಅದನ್ನು ಉಳಿಸೇವೆ ಅಂತ ನಾವು ತಿಳ್ಕೊಂಡೇವಿ. ಇವತ್ತು ಸರ್ಕಾರ ಮತ್ತು ಉತ್ತರ ಕೊಟ್ಟದ ವಿಧಾನಸಭೆದಾಗ ಅಧಿವೇಶನದಾಗ ಏನು ಉತ್ತರ ಕೊಟ್ಟದ, ಸರ್ಕಾರದ ಮುಂದೆ ಯಾವುದೇ ವೈದ್ಯಕೀಯ ಮಹಾವಿದ್ಯಾಲಯ ಮಾಡುವ ಉದ್ದೇಶವಿಲ್ಲ, ಅದನ್ನು ನಾವು ಮಾಡಿದ್ರೆ ಖಾಸಗಿ ಸಹಭಾಗಿತ್ವದಲ್ಲಿ ಮಾಡ್ತೀವಿ ಅಂತ. ಅಂಥದ್ದೇ ಒಂದು ಉದ್ದೇಶ ಈ KEB ಮೇಲೆ ಇಟ್ಟೈತಿ ಅಂತಕ್ಕಂಥ ಒಂದು ಗಂಭೀರ ಆರೋಪವನ್ನು ನಾನು ಇವತ್ತು ಮಾಡ್ತಾ ಇದ್ದೀನಿ. ಇದಕ್ಕೆಲ್ಲ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಇಂಧನ ಸಚಿವರಾಗಿರ್ತಕ್ಕಂಥ KJ ಜಾರ್ಜ್ ಅವರು, ಇದರೇನು ಅಧ್ಯಕ್ಷರಾಗಿರಲ್ಲ ರೀ ಖಾದ್ರಿ ಅವರು ಇದಕ್ಕೆ ಉತ್ತರ ಕೊಡಬೇಕಾಗ್ತದ. ಖಾದ್ರಿ ಅವರೇ, ಈ ಹೆಸ್ಕಾಂ ಕಂಪ್ನಿಗಳು ಬಡವರು, ನಿಮ್ದೇನು ಸರ್ಕಾರ ಅದಲ್ಲ, ನುಡಿದಂತೆ ನಡೆದ ಸರ್ಕಾರ. ಯಾವ ಸರ್ಕಾರ ನಿಮ್ಮದು? ನುಡಿದಂತೆ ನಡೆದ ಸರ್ಕಾರ. ಏನು ನುಡಿದಿರಿ, ಏನು ನಡೆದಿರಿ ನೀವು? ಒಂದು ಸಣ್ಣ ಗುಂಟಾ ಪ್ಲಾಟ್ನಾಗ ಮನೆಗಳನ್ನು ಕಟ್ಕೊಳ್ತಕ್ಕಂಥ ಜನಸಾಮಾನ್ಯರಿಗೆ ನೀವು ವಿದ್ಯುತ್ ಕೊಡಾಕ್ತಾ ಇರಲಿಲ್ಲ. ಪಂಚ ಗ್ಯಾರಂಟಿ ಅಂತ ನೀವು ಪಂಚ ಗ್ಯಾರಂಟಿ ಕೊಡಾಕತ್ತಿಲ್ಲ, ಜನಗಳಿಗೆ ಪಂಚ್ ಕೊಡಾಕತ್ತೀರಿ. ನೀವು ಜನಗಳಿಗೆ ಎದಿಗೆ ಜಾಡ್ಸಿ ಹೋದಾಕತ್ತೀರಿ, ಜನನೂ ತಿಳ್ಕೊಳ್ತಾ ಇರಲ್ಲ. 5 ವರ್ಷ ತಕ್ಕ ನಾವು ಹೋರಾಟ ಮಾಡೋದು. 5ನೇ ವರ್ಷ ಚುನಾವಣೆ ಬರ್ತಾವಲ್ಲ, ಮತ್ತು ಕಾಂಗ್ರೆಸ್ಗೆ ಹಾಕೋದು, 500 ರೂಪಾಯಿ ತಗೋದು, 10 ರೂಪಾಯಿ ದಾರು ಕುಡಿಯೋದು. ನೀವೇನು ತಿಳ್ಕೊಂಡಿರಲ್ಲ, ದಾರು ಮಾರೋದ್ರಿಂದ ಈ ಸರ್ಕಾರ ಉದ್ಧಾರ ಆಗ್ತದೆ ಅಂತ ತಿಳ್ಕೊಂಡಿರಲ್ಲ. ಅದರಿಂದ ಆಗದ ಏನು ಕೈಗಾರಿ ಇದೇನು ವಿದ್ಯುತ್ ನೀವು ಲಾಸ್ ಮಾಡಾಕತ್ತಿರಲ್ಲ. ಒಂದು ಕಡೆ ಸಾರ್ವಜನಿಕರಿಗೆ ತೊಂದರೆ ಮಾಡತ್ತೀರಿ, ಇನ್ನೊಂದು ಕಡೆ ಕಂಪನಿಗೆ ಲಾಸ್ ಮಾಡಾಕತ್ತೀರಿ. ಈ ಲಾಸ್ನ ಬಂದ್ ಮಾಡ್ತೀರಿ, ನಿಮ್ಮ ಸರ್ಕಾರಕ್ಕೆ ತಾನೇ ಅನುದಾನ ಬರ್ತೈತಿ, ಹಣ ಬರ್ತೈತಿ, ಟ್ಯಾಕ್ಸ್ ಬರ್ತೈತಿ. ಕೂಡಲೇ ಈ ಹೋರಾಟವನ್ನು ಎಚ್ಚೆತ್ಕೊಂಡು ಇವತ್ತು ನಾವು ಸುಮ್ಮ ಒಂದು 15-20 ಮಂದಿ ಇರ್ಬೋದು. ಈಗ ನಾವು ಹಿಂದೆ ಬಿಜಾಪುರದಾಗ ನಾವು ಮೆಡಿಕಲ್ ಕಾಲೇಜ್ ಹೋರಾಟ ಮಾಡ್ತಾ ಮೊದಲು 4 ಮಂದಿ ಇದ್ದೇವೆ. ಮುಂದೆ ಅದು 1000 ಮಂದಿ ಆಯಿತು, 10,000 ಮಂದಿ ಆಯಿತು. ಯಾವಾಗ ಒಲೆ ಹತ್ತಿ ಉರಿತದಾಗ, ಅವಾಗೇನು ಧರಿ ಹತ್ತಿ ಉರಿತದ, ಸರ್ಕಾರ ಹತ್ತಿ ಉರಿತದ್ದು ಗೊತ್ತಾಯ್ತಲ್ಲ, ಅವಾಗ ಮುಖ್ಯಮಂತ್ರಿನೇ ಬಿಜಾಪುರಕ್ಕೆ ಬಂದು ಘೋಷಣೆ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದೈತಿ. ಈ ಬಿಜಾಪುರದವ್ರು ನಾವು ಸುಮ್ಮ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಕಲ್ಯಾಣ ಕ್ರಾಂತಿ ಮಾಡಿದ್ದು ಬಿಜಾಪುರದವರು, ಹೈದರಾಬಾದ್ ವಿಮೋಚನೆ ಚಳವಳಿ ಮಾಡಿದ್ದು ಬಿಜಾಪುರದವರು. ಫಸ್ಟ್ ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಿ ಹುತಾತ್ಮರಾಗಿರ್ತಕ್ಕಂಥ
ವೀರರಾಣಿ ಕಿತ್ತೂರು ಚೆನ್ನಮ್ಮ ಇದೇ ಬಿಜಾಪುರ ಜಿಲ್ಲೆಯ ಬಿಜಾಪುರ ತಾಲೂಕಿನ ಜಂಬಿಗಿ ಗ್ರಾಮದವರು. ಇದನ್ನು ನೀವು ಅರ್ಥ ಮಾಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರನ್ನು ಬಸವಾದಿ ಶಿವಶರಣರನ್ನು ಸ್ಮರಿಸಿಕೊಂಡು ರೈತ ಭಾರತ ಪಕ್ಷ ಈ ಪಕ್ಷದ ವತಿಯಿಂದ ವಿದ್ಯುತ್ ಇಲಾಖೆಯ ಸಮಸ್ಯೆಗಳ ಕುರಿತು ಒಂದು ಜನಜಾಗೃತಿ ಹೋರಾಟವನ್ನು ಕೈಗೊಂಡಿರಿ. ಬಹಳ ಸಂತೋಷ. ಇದರಲ್ಲಿ 10 ಹಲವು ಸಮಸ್ಯೆಗಳನ್ನೆಲ್ಲ ಬರೆದಿರಿ. ಅದ್ರ ಬಗ್ಗೆ ನಮ್ಮ ಕೆಂಗನಾಳಪ್ಪ ಅವರು ಭಾಳ ಚೆನ್ನಾಗಿ ಹೇಳಿದರು. ನಮ್ಮ ಲಾಯಪ್ಪಪ್ಪ ಅವರು ಅದನ್ನು ಎಲ್ಲರಿಗೂ ಭಾಳ ಚೆನ್ನಾಗಿ ತಿಳಿಸ್ಕೊಟ್ರು. ಈ ಎಲ್ಲ ಸಮಸ್ಯೆಗಳು ಏನಿದಾವಲ್ಲ ಜನಪರವಾದಂಥ ಸಮಸ್ಯೆಗಳು, ಇವು ಬಡವರ ಸಮಸ್ಯೆಗಳು. ಅದಕ್ಕೆ ಬಡವರ ಪರವಾಗಿರುವಂಥ ರೈತ ಭಾರತ ಪಕ್ಷದ ಈ ಹೋರಾಟಕ್ಕೆ ಯಶಸ್ಸು ಆಗಬೇಕು. ಈ ಯಶಸ್ಸು ಆಗಬೇಕಾಯ್ತಂದ್ರೆ ಸರ್ಕಾರ ಇವರು ಕೊಟ್ಟಂಥ ಏನು ಈ ಬೇಡಿಕೆಗಳದಾವು, ಇವೇನು ವಿಚಾರಗಳದಾವು ಅವನ್ನ ಪೂರೈಸಬೇಕು ಹೇಳಿದರು. ಇವರು ಗುಂಟಾ ಪ್ಲಾಟ್ನಲ್ಲಿರುವ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕೊಡಾಕತ್ತಿಲ್ಲ. ಗುಂಟಾ ಪ್ಲಾಟ್ನಲ್ಲಿ ಇರೋರೇ ಬಡವರು ಇರ್ತಾರೆ. ಈಗೆಲ್ಲ ವಿಜಯಪುರ ಸಿಟಿ ಒಳಗೆ ಸುತ್ತಮುತ್ತೆಲ್ಲ ಪ್ಲಾಟ್ ಬಂದು ಹೋದ್ರೆ 30-40 ರೂಪಾಯಿ ಬಡವರು ಗುಂಟಾ ಪ್ಲಾಟ್ ತೊಗೋತಿರ್ತಾರೆ. ಮತ್ತು ಅವರು ಗುಂಟಾ ಪ್ಲಾಟ್ ಅಂದ್ರೆ 20-30 ಏನು ಸಣ್ಣ ತೊಗೋತಿರ್ತಾರೆ. ಅದ್ರಾಗ ಅವ್ರಿಗೆ ಮನೆ ಕಟ್ಟೋಕೆ ಅವಕಾಶ ಮಾಡಿಕೊಂಡಿದ್ದಂದ್ರೆ ಸ್ವಲ್ಪ ಭಾಳ ಕಷ್ಟ ಆಗ್ತೈತಿ. ಸರ್ಕಾರ ಇದನ್ನು ಕಡೆ ಗಮನ ಹರಿಸಬೇಕು. ಇಲ್ಲಿ ಇವರು ಕೊಟ್ಟಂಥ ಎಲ್ಲ 10 ವಿಚಾರಗಳ ಕಡೆ ಗಮನ ಹರಿಸಬೇಕು. ಇಲ್ಲೇ ಪಕ್ಕದ ಮಹಾರಾಷ್ಟ್ರದಲ್ಲಿ ತೋಟದ ಮನೆಗಳಿಗೆಲ್ಲ 24 ತಾಸು ವಿದ್ಯುತ್ ಕೊಡ್ತಾರೆ. ಆ ವಿದ್ಯುತ್ತಿಗೆ ಬಿಲ್ ಹಾಕ್ಯಾರ ಅವರು. ತೋಟದ ಮನೆ ತೋಟದ ಮನೆ ಇದ್ದರೂ ಮನೆಗೆ ಕರೆಂಟ್ ಬಿಲ್ ಇರ್ತೈತಿ. ಹಂಗೆ ಈಗ ರಾಜ್ಯ ಸರ್ಕಾರವೂ ಸಹಿತ ನಮ್ಮ ಕರ್ನಾಟಕದಲ್ಲಿರುವ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಮಾತನಾಡಿದರು, ಹಾಗೂ ಲಾಯಪ್ಪ ಸರ್ ಅವರು ಕೂಡ ತಿಳಿಸಿದರು. ನಮ್ಮ ಗುರುಗಳು ಕೂಡ ಸರ್ಕಾರಕ್ಕೆ ಆಗ್ರಹ ಮಾಡಿದರು ಒಂದಿಷ್ಟು ವಿಷಯಗಳನ್ನ. ಏನಪ್ಪ ಅಂದ್ರೆ ಮಧ್ಯಮ ವರ್ಗದ ಜನರು ಹಾಗೂ ಕಡು ಬಡವರು ಮಾಡುವಂಥ ಇರುವಂಥ ಮನೆಗಳು ಇರುವುದೇ ಒಂದು ಗುಂಟೆ ಜಾಗ ಇರ್ತೈತಿ. ಅದು ಎಷ್ಟು 1200 ಸ್ಕ್ವೇರ್ ಫೀಟ್ ಒಳಗಡೆ ಇರ್ತದೆ. ಮತ್ತು ಅವರ ಕಟ್ಟಡಕ್ಕೆ ಈಗಾಗಲೇ ಒಂದು ಸ್ವಲ್ಪ ಜನ ಆಗಲೇ ನಮ್ಮ ಈ ಹೋರಾಟ ನಡೆದಾಗ ಒಂದಿಷ್ಟು ಸಾಮಾನ್ಯ ಜನರು ಬಂದು ಭೇಟಿಯಾಗಿದ್ದಾರೆ. ಈಗಾಗಲೇ ಅವರು 5 ವರ್ಷಗಟ್ಟಲೆ ಅವರು ಮನೆ ಕಟ್ಕೊಂಡಿದ್ದಾರೆ. ಗುಂಟೆ ಜಾಗದಲ್ಲಿ ಅವರು ಮೀಟರ್ ಕೂಡ ತೆಗೆದುಕೊಂಡಿದ್ದಾರೆ. ಆಮೇಲೆ ಇದ್ದ ಮನೆ ಮೇಲೆ ಮನೆ ಕಟ್ಟಕ್ಕೆ ಹೋದ್ರೆ ಕಟ್ಟಡ ಪರ್ಮಿಷನ್ ತೊಗೊಂಬರಿ, ಹೊಸ ಮೀಟರ್ ಕೊಡೋಕೆ ಜಂಜಾಟಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತಿನ ದಿವಸ ನಮ್ಮ ರೈತ ಪಕ್ಷ ಒಂದು ಈ ಹೋರಾಟ ಹಮ್ಮಿಕೊಂಡಿದ್ದಲ್ಲ, ಇದು ವಿಜಯಪುರದ ಜನತೆಗೆ ಒಂದು ಅವರ ಮನೆಗಳಿಗೆ ಕರೆಂಟ್ ಕೊಡೋದಾಗಲಿ, ಆಮೇಲೆ ಈಗ ರೈತರ ಟಿಸಿಗಳ ಸಮಸ್ಯೆಗಳಾಗಲಿ, ಇದು ಕೂಡಲೇ ಇದನ್ನು ಇತ್ಯರ್ಥಪಡಿಸಬೇಕು. ಇತ್ಯರ್ಥಪಡಿಸದೇ ಹೋದಲ್ಲಿ ಈ ಹೋರಾಟ ಉಗ್ರ ಹೋರಾಟವಾಗಿ ಮುಂದುವರಿತದೆ ಅಂತೇಳಿ ನಾನು 2 ಮಾತುಗಳನ್ನು ವಿನೋದ್ ಖೇಡ್ ಜಿಲ್ಲಾಧ್ಯಕ್ಷ.